ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ತಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಏನು ಸರ್ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಘಾಟಿಯಿಂದ ಬರ್ತಾ ಇದೆಯಾ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮನ್ನು ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗೋದಾದರೆ ಜಸ್ಟ್ ಒಂದು 20 ಡೇಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ. ಅಕ್ಷ ಅವರ ನೇತೃತ್ವದಲ್ಲಿ ಅಥವಾ ಅಕ್ಷ ಅವರ ಹ್ಯಾಂಡ್ ಓವರ್ನಲ್ಲಿ ಕಾಂತಕುಮಾರ್ ಸರ್ ನಿಮಗೆಲ್ಲ ಈಗ ಪರಿಚಿತರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಿದೆ. ಅದಾದ ನಂತರದಲ್ಲಿ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ ವಿವಿಧ ಇಲಾಖೆಗಳಲ್ಲಿ ಕಾದಿರ್ತಕ್ಕಂಥ ಸುಮಾರು ನಿಯರ್ಲಿ 3 ಲಕ್ಷ ಹುದ್ದೆಗಳು ಲ್ಯಾಕ್ ಇದೆ ಇಡೀ ಎಂಟೈರ್ ಸ್ಟೇಟ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ. ಅದನ್ನು ಯಾವಾಗ ಭರ್ತಿ ಮಾಡ್ತಾರೆ ಅಂತ, ಅದರಲ್ಲಿ ಮೋರ್ ದ್ಯಾನ್ ಮೇಜರ್ ರಿಕ್ರೂಟ್ಮೆಂಟು ಆಗಬೇಕಾಗಿರ್ತಕ್ಕಂಥದ್ದು ದಟ್ ಈಸ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಸಂಖ್ಯೆ ಹುದ್ದೆಗಳು ಅಲ್ಲಿ ಭರ್ತಿ ಆಗಬೇಕಾಗಿದೆ. ಇವೆಲ್ಲದರ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಪ್ರತಿಭಟನೆ ಆದ ನಂತರದಲ್ಲಿ ಏನಾಗುತ್ತೆ, ಇಮಿಡಿಯೇಟು ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಅಲ್ಲಿ 56,000 ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗುತ್ತೆ. ಅದಾದ ನಂತರದಲ್ಲಿ ಲೀಗಲ್ ಮಿನಿಸ್ಟರ್ ಆದಂಥ ಅಥವಾ ಲಾ ಮಿನಿಸ್ಟರ್ ಆದಂಥ ಎಚ್ ಕೆ ಪಾಟೀಲ್ ಅವರು ಮೀಡಿಯಾದ ಮುಂದೆ ಬಂದು ಅವ್ರು ಹೇಳ್ತಾರೆ ಅಲ್ಲಿ ಏನು ಮೀಟಿಂಗಲ್ಲಿ ನಡೆದಂಥ ಅಜೆಂಡಾ ಆಗಿರ್ಬೋದು, ನಡೆದಂಥ ಡಿಸ್ಕಷನ್ ಆಗಿರ್ಬೋದು ಎಲ್ಲದರ ಬಗ್ಗೆ. ಅದಂತೂ ಒಂದಷ್ಟು ಕಾಲ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಈ ಮಾಧ್ಯಮಗಳಲ್ಲಿ ಅದು ವೈರಲ್ ಆಗ್ತಾ ಬರ್ತಾ ಇರ್ತದೆ. ಅದಾದ ಕೆಲವೇ ದಿನಗಳಲ್ಲಿ ಸ್ಟೇಟ್ ಗೌರ್ಮೆಂಟು ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡುತ್ತೆ. ದಟ್ ಈಸ್ ಎಲ್ಲ ಇಲಾಖೆಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟ ರೀತಿಯಲ್ಲಿ, ದಟ್ ಈಸ್ ವಿವಿಧ ಇಲಾಖೆಗಳಲ್ಲಿ ಏನು ರಿಕ್ರೂಟ್ಮೆಂಟ್ ಪ್ರಕ್ರಿಯೆಗಳು ಆರಂಭ ಆಗಬೇಕು ಆ ಎಲ್ಲದರ ಪ್ರಕ್ರಿಯೆಗಳ ಆರಂಭಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ಅದಷ್ಟಾಗುತ್ತೆ ಈಗ. ಅದಾದ ನಂತರದಲ್ಲಿ ಅಸೆಂಬ್ಲಿಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕೂಡ ಕೇಳ್ತಾರೆ, ರಿಕ್ರೂಟ್ಮೆಂಟ್ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ನೀವು ಯಾವ ರೀತಿಯ ಕ್ರಮವನ್ನು ಇದುವರೆಗೂ ಕೈಗೊಂಡಿದ್ದೀರಾ, ಎಷ್ಟು ಫಿಲ್ ಆಗಬೇಕು ಅಂತ ಅಂದ್ಬಿಟ್ಟು. ಬಟ್ ಅವರು ರಿಟರ್ನ್ ಡಾಕ್ಯುಮೆಂಟ್ಲಿ ಆನ್ಸರ್ನು ಪ್ರೊವೈಡ್ ಮಾಡ್ತಾರೆ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ವಾಹಿನಿಗಳಲ್ಲಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ವಾಹಿನಿಗಳಲ್ಲಿ ನೀವೆಲ್ಲ ನೋಡಿರ್ತೀರ ಅದನ್ನು. ಆ್ಯಂಡ್ ಆಫ್ಟರ್ ವರ್ಡ್ಸ್ ಅದಾದ ನಂತರದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಅಪ್ಡೇಟ್ಸು ಯಾವುದೇ ಇಲಾಖೆಯಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಇದುವರೆಗೂ ಬಂದಿಲ್ಲ. ವಿತಿನ್ 30 ಡೇಸಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಇದುವರೆಗೂ ಯಾವುದೇ ರೀತಿ ಅಧಿಕೃತವಾದಂಥ ಅಧಿಸೂಚನೆಯನ್ನು ಸರ್ಕಾರದ ಕಡೆಯಿಂದ ಇದುವರೆಗೂ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಡೆ ಕೆಲವೊಂದು ಇಲಾಖೆಗಳಲ್ಲಿ ಕರಪ್ಷನ್ಸ್ ನಡೀತಾ ಇದೆ. ಒಂದೇ ಕುಟುಂಬದವ್ರದ್ದು ಒಂದಷ್ಟು ಜನರು ಆಯ್ಕೆ ಆಗಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಕೂಡ ಒಂದಷ್ಟು ಸುದ್ದಿಗಳು ವೈರಲ್ ಆಯಿತು ಎಲ್ಲ ಕಡೆ. ಅದಾದಮೇಲೆ ಈಗ ನೆನ್ಮೊನೆಯಿಂದ ಒಂದು ಶುರುವಾಗಿದೆ ಈಗ. ದಾವಣಗೆರೆಯ ಬೈ ಎಲೆಕ್ಷನ್ಸ್ ಕಾವು ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಕೂಡ ಅದು ಮೇಯ್ನ್ ಇನ್ನೊಂದು ಅದು ಹತ್ರ ಆಗ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಏನು ಹೇಳಿದ್ರು ಅವರು ವಿತಿನ್ 30 ಡೇಸಲ್ಲಿ ಈ ರಿಕ್ರೂಟ್ಮೆಂಟ್ ಏನು ಈ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ನಾವು ಆರಂಭ ಮಾಡ್ತೀವಿ, ಬಹಳ ಬೇಗ ಫಿಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಏನಾಗ್ತಾ ಇದೆ, ಏನು ಕತೆ, ಇದ್ರ ಬಗ್ಗೆ ಯಾವುದೇ ರೀತಿಯ ಸರಿಯಾದಂಥ ಒಂದು ಇಲಾಖೆಯ ಏನು ಹೇಳ್ಬೋದು ಅದಕ್ಕೆ ಸುತ್ತೋಲೆಗಳಾಗಲಿ ಅಥವಾ ನೋಟಿಫಿಕೇಷನ್ ಆಗಲಿ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಅಗೇನ್ ಆಸ್ಪಿರೆಂಟ್ಸ್ ಇದನ್ನೇ ನಂಬ್ಕೊಂಡಿರೋರು ಅವರು ಮತ್ತೆ ನಿರಾಶೆಗೆ ಪಾಪ ಹೋಗ್ತಾ ಇರುವಂಥದ್ದು ಅವರ ಒಂದು ಪ್ರಶ್ನೆಗಳಲ್ಲಿ ನಮಗೆ ನೀಟಾಗಿ ಕಾಣ್ತಾ ಇದೆ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು ಪಾಪ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಎಲ್ಲೋ ಏನೋ ಒಂದು ಡಿಸ್ಕಷನ್ ಮಾಡಿಕೊಂಡು ಏನೋ ಮಾಡಿದ್ರೆ ಐ ಥಿಂಕ್ ಅದು ಇಮಿಡಿಯೇಟು ಯಾರೂ ಬಿಲೀವ್ ಮಾಡಲಿಕ್ಕಾಗಲ್ಲ ಅದು. ಏಕೆಂದರೆ ಇದು ಮೊನ್ನೆ ಕತೆ ಅಲ್ಲ. ಇದು ಜಸ್ಟ್ ಒಂದು 5,000 10,000 ಅದು ಭರ್ತಿ ಆಗಬೇಕು ಅಂತಿದ್ದಿದ್ರೆ ಓಕೆ, ವೆಲ್ ಆ್ಯಂಡ್ ಗುಡ್. ಏನೋ ಐ ಥಿಂಕ್ ಅವ್ರು ಟೈಮಿಗೆ ತುಂಬ ಟೈಮ್ ತೊಗೊಂಡು ಅವ್ರು ಮಾಡ್ತಾಯಿದ್ರು ಅಥವಾ ಅದು ಆಗ್ತಾಯಿತ್ತು ಪ್ರಕ್ರಿಯೆಗಳು ಅಂತ ಅನ್ಬೋದು. ಇದು ನೋಡಿದ್ರೆ ನಿಯರ್ಲಿ 2.3 ಲಕ್ಷ ಅಂತಂದರೆ, ಅದರಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಲ್ಯಾಕ್ ಆಫ್ ಟೀಚರ್ ರಿಕ್ರೂಟ್ಮೆಂಟ್ ಪೋಸ್ಟ್ ಖಾಲಿದೆ ಅಂತಂದರೆ ಇದು ತುಂಬ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಹಾಗಾಗಿ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡಿಕೊಂಡು ಅವರದೇ ಆದ ನೀತಿಗಳಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಒಂದು ನೇಮಕಾತಿ ಅಂತ ಬಂದಾಗ ಅವರು ಹೇಗೆ ಪಕ್ಷಗಳು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಹೋರಾಟ ಮಾಡ್ತಾರೆ, ಎಲ್ಲೆಲ್ಲಿ ಹೇಗೆ ಅವ್ರದ್ದೇ ಆದಂಥ ಕಾರ್ಯತಂತ್ರವನ್ನು ರೂಪಿಸ್ತಾರೆ, ಯಾವುದೇ ರೀತಿಯ ಯೋಜನೆಗಳಾಗಲಿ ನಿರ್ಧಾರಗಳನ್ನಾಗಲಿ ಇಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾಡದೇ ಇರತಕ್ಕಂಥದ್ದು ಲಕ್ಷಾಂತರ ಈ ಪರೀಕ್ಷಾರ್ಥಿಗಳು ಅಂತ ಏನಿದ್ದಾರೆ ಅವರು ಏನು ಆಕಾಂಕ್ಷೆಗಳು ಇದ್ದಾರೆ ಅವರ ಒಂದು ಆಸೆಗೆ ಇವರು ಮಾಡ್ತಾ ಇರತಕ್ಕಂಥ ಒಂದು ನಿರಾಶೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಅತಿಶಯೋಕ್ತಿನೂ ಅಲ್ಲ, ತಪ್ಪೂ ಅಲ್ಲ. ಇದು ನೋಡಿ, ಇದು ವಾಸ್ತವ ಇರುವಂಥದ್ದು. ಹಾಗಾಗಿ ಯಾರೋ ಒಬ್ಬರು ಐ ಥಿಂಕ್ ಮೇ ಬಿ ಈಗ MP ಆಗಿರೋರು ನೆನೆ ನೋಡಿದ್ರೆ ನಾನು ಅವ್ರೇನು ಹೇಳಿದ್ರು, ನೀವು 2 ಲಕ್ಷ 3 ಲಕ್ಷ ಹುದ್ದೆಗಳು ಖಾಲಿದ್ದಂಥ ಪಕ್ಷದಲ್ಲಿ ನೀವು ಆ ರಿಕ್ರೂಟ್ಮೆಂಟನ್ನು ಕಾಲ್ಫರ್ ಮಾಡಿದಾಗ ಏನಾಗುತ್ತೆ,
ಏನು ಹುದ್ದೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಖಾಲಿ ಇದೆ, ಅದಕ್ಕೂ ಮೀರಿ ತುಂಬ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ. ನೀವೇನು ಮಾಡಬೇಕು? ಯಾರಿಗೆ ಸರ್ಕಾರಿ ಕೆಲಸ ಸಿಗಲ್ವೋ ಅವ್ರಿಗೆ ಅಪ್ಲಿಕೇಶನ್ ದುಡ್ಡು ವಾಪಸ್ ಕೊಟ್ಬಿಡಿ. ಅದನ್ನು ತಗೊಳ್ಳೋದೇ 1000 ಅಥವಾ ಒಂದು 5-6 ಜನ ಅಷ್ಟೇ, ಅಷ್ಟು ಸಂಖ್ಯೆಯಲ್ಲಿ. ಆಮೇಲೆ ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭ್ರಷ್ಟಾಚಾರ ಅದು ಇದು ಬೇಕಾದವರಿಗೆ ಮಾಡುವಂಥದ್ದು ಇವೆಲ್ಲವೂ ಇದ್ದೇ ಇರುತ್ತೆ. ಹಾಗಾಗಿ ಅವರ ದುಡ್ಡನ್ನು ಯಾರೂ ಕೆಲಸ ತಗೊಳ್ಳಲ್ಲ, ಅವ್ರ ದುಡ್ಡನ್ನು ವಾಪಸ್ ಕೊಡಿ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಒಂದು ಕಡೆ ಅದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಐ ಥಿಂಕ್ ಅವರು ಅಲ್ಲಿ ಹೇಳಿದ್ದು ಸರಿ ಅಂತ ಅನಿಸುತ್ತೆ. ಅದೊಂದು ಇನ್ಸ್ಟಾದಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು, ಅದು ಅವ್ರು ಹೇಳಿದ ಮಾತು. ಸೊ ಅದು ನೆನಪಾಯ್ತು ನನಗೆ, ಅದಕ್ಕೆ ನಿಮಗೆಲ್ಲ ಹೇಳಿದೆ. ಈಗ ನೋಡಿ, ಹಿಂಗೆಲ್ಲ ಕಥೆ ಇದೆ. ಇದು ತುಂಬ ಕಷ್ಟ. ಈಗ ಎಲೆಕ್ಷನ್ ಕಾವು ಸ್ಟಾರ್ಟ್ ಆಯಿತು ಅಂತಂದರೆ ಯಾವುದೇ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ. ಅವರ ಪೊಸಿಷನ್ಸನ್ನು ಕಾಪಾಡ್ಕೊಳ್ಳಿಕ್ಕೆ, ಅವರ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಇದು ಸರ್ವಕಾಲಕ್ಕೂ ಸತ್ಯವಾದದ್ದು. ಎಲ್ಲ ಕಾಲಕ್ಕೂ ಇದೇ ಕಥೆ ಇದೆ. ಯಾವುದೇ ಪೊಲಿಟಿಕಲ್ ಪಾರ್ಟಿಗಳು ಈಗ ನೋಡಿ, ಕೋಡ್ ಆಫ್ ಕಂಡಕ್ಟರ್ಸ್ ಅದು ಇದು ಈ ತಲೆನೋವುಗಳು ಸ್ಟಾರ್ಟ್ ಆಯಿತು ಅಂತಂದರೆ ಇದು ಮತ್ತೆ ಡಿಲೇ ಆಗಿಬಿಡುತ್ತೆ, ಸ್ಟೇ ಆಗಿಬಿಡುತ್ತೆ. ಈಗ ಅದಕ್ಕೇ ಪಾಪ ಆ್ಯಂಡ್ ನವೇಂದಿನ ಕಾಂತಕುಮಾರ್ ಸಾಹೇಬರು ಕೂಡ ಹೇಳ್ತಾಯಿದ್ರು, ಈ ನಾವು ಮತ್ತೊಂದು ಬೃಹತ್ ಹೋರಾಟವನ್ನು ಮಾಡಬೇಕಾಗತ್ತೆ, ಹೀಗೆಲ್ಲ ಮಾಡೋದಾದರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅವ್ರ ಕಡೆಯಿಂದ ಏನಾಗುತ್ತೆ ಪಾಪ ಅವರೆಲ್ಲ ಮಾಡ್ತಾಯಿದ್ದಾರೆ ಮಾಹಿತಿಯನ್ನು ಕಲೆ ಹಾಕಿ. ಹೀಗೆಲ್ಲ ಇದೆ ಪ್ರೆಸೆಂಟ್ ಪಿಕ್ಚರ್ ಇದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ತುಂಬ ಕಷ್ಟ ಇದೆಲ್ಲ. ಏನು ಹೇಳ್ತಾರೆ ಅವರ ಹೇಳಿಕೆಗಳಿಗೆ ಅವ್ರಿಗೆ ಬದ್ಧತೆ ಇಲ್ಲ ಅಂತಂದರೆ ಸೊ ತುಂಬ ನೋಡಿ, ಈಗ ಒಂದು ಡಿಸ್ಕಷನ್ ಆದಮೇಲೆ ಈಗ ಎಲ್ಲ ಈ ನೇಮಕಾತಿ ವಿಭಾಗಕ್ಕೆ ಅಧಿಸೂಚನೆ ಮಾಡಿಬಿಟ್ರು, ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಜನ ಈಗ ಒಂಚೂರು ಏನಾಯಿತು, ಈಗ ಗಲಾಟೆ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಈಗ ಹಿಂಗೆ ಯಾವ ಥರ ಬಾಯಿ ಮುಚ್ಚಿಸ್ಬೇಕು ಅಂತಕ್ಕಂಥ ತಂತ್ರಗಳು ಕಲೆ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಇದು ಆ ಕಾಲದಿಂದ ಇದಕ್ಕೆ ನಡ್ಕೊಂಡು ಬಂದುಬಿಟ್ಟಿದೆ ಈಗ. ಹಾಗಾಗಿ ಸೊ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಷನ್ ಆಗಿ ಎಲ್ಲವೂ ಕ್ಲಿಯರ್ ಕಟ್ ಆಗಿ ಅಲ್ಲಿ ತಿಳಿಸಿದ್ರೆ ಮಾತ್ರ, ಅಲ್ಲಿ ಬಂದರೆ ಮಾತ್ರ ಒಂದು ಬಿಲೀವ್ ಮಾಡ್ಬೋದು. ಆಮೇಲೆ ಇನ್ನೊಂದು ಸಮಸ್ಯೆ ಏನು, ಎಕನಾಮಿಕ್ ಡಿಪಾರ್ಟ್ಮೆಂಟ್ಸ್ಗಳು ಇವು ಅಪ್ರೂವಲ್ ಕೊಟ್ಬಿಟ್ಟ ತಕ್ಷಣ ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡಿಬಿಟ್ಟು ಪ್ರಕ್ರಿಯೆಗಳು ಆರಂಭ ಮಾಡಲ್ಲ. ಅದಕ್ಕೂ ಸಾಕಷ್ಟು ಉದಾಹರಣೆಗಳಿದೆ. ಎಷ್ಟೋ ಇಲಾಖೆಗಳಿಗೆ ಆರ್ಥಿಕ ಇಲಾಖೆ ಹುದ್ದೆಗಳನ್ನು ಕಾಲ್ಫರ್ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟರೂ ಕೂಡ ಅವರು 4 ವರ್ಷ 5 ವರ್ಷ ತಗೊಂಡು ನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸು ಈ ಸ್ಟೇಟಲ್ಲಿ ತುಂಬ ಇದೆ. ಹಾಗಾಗಿ ಯಾವುದನ್ನು ಕೂಡ ನಾವು ಬಿಲೀವ್ ಮಾಡಲಿಕ್ಕೆ ಆಗಲ್ಲ, ಆಯಿತಾ? ಇನ್ನು ಏನು ಕತೆ ಮಾಡ್ತಾರೋ ಏನಾಗುತ್ತೋ ಅದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ತುಂಬ ಕಷ್ಟ. ಯಾಕೆಂದರೆ ನಾವು ನಮ್ಗೆ ಏನಿದೆ ಈಗ ಹೇಳಿಕೆ, ಥಿಂಕ್ ನಿಮ್ಮ ಓದು ನಿರಂತರವಾಗಿರಲಿ, ಓದ್ತಾ ಇರಿ ಅಂತ ಹೇಳಬೇಕು. ಕೆಲವ್ರ ಕಡೆ ಏನು ಓದಿದ್ರು ಏನು ಕತೆ, ಇವರು ಮಾಡ್ತಾರೋ ಇಲ್ವೋ, ನೋಟಿಫಿಕೇಷನ್ ಮಾಡಿಲ್ಲ, ಇದೆಲ್ಲ ಸಹಜವಾಗಿ ಆಸ್ಪಿರೆಂಟ್ಸಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳಿವು. ಏನು ಓದಬೇಕು ನಾವು, ಏನು ಕತೆ, ಯಾಕೆ ಹಿಂಗೆ ಮಾಡ್ತಾಯಿದ್ರೆ ಅವರು ಡಿಲೇ ಮಾಡ್ತಾ ಅಂತ ಪಾಪ ಅವರು ನಿರಾಶೆಯಿಂದ ತಮ್ಮ ಕಳವಳವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಇದು ಈ ಪ್ರೆಸೆಂಟ್ ಸಿಚುವೇಶನ್ ಇದು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ಕಷ್ಟ. ಅದಕ್ಕೆ ಸುಮ್ಮನೆ ನಾವು ಏನು ಹೇಳೋಕ್ಕೆ ಹೋಗಿಲ್ಲ ನಾನು. ಪಾಪ ತುಂಬ ಜನ ಯಾವುದೇ ವಿಡಿಯೋಗಳು ಮಾಡಿದ್ರು ಅಲ್ಲಿ ಟೆಲಿಗ್ರಾಮ್ ಮುಖಾಂತರವಾಗಿ ಒಂದಷ್ಟು ಬರ್ತಾ ಇರುತ್ತೆ ಕ್ವಶನ್ಸು. ಏನು ಕತೆ ಸರ್, ಏನೂ ಆಗ್ತಾ ಇಲ್ವಲ್ಲ, ಏನಿದು ಇನ್ನು ಯಾವುದೋ ಅಪ್ಡೇಟ್ಸ್ ಬರ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರದ್ದು ಎಲ್ಲ ನೋಡೀಸು ಇವೆಲ್ಲವನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು, ಹಾಗಾಗಿ ಹೇಳಿದೆ. ಸೊ ಧನ್ಯವಾದ. ನೋಡೋಣ ಏನು ಕತೆ ಮಾಡ್ತಾರೋ, ಏನು ಅಟ್ಲೀಸ್ಟು ಈಗ ಕೋಡ್ ಆಫ್ ಕಂಡಕ್ಟ್ ಬರಲಿಕ್ಕಿಂತ ಮುಂಚೆ ಏನಾದರೂ ಬೇಗ ಮಾಡ್ಬೋದು, ಅಥವಾ ಏನಾದರೂ ಪ್ರಕ್ರಿಯೆಗಳು ಆರಂಭ ಮಾಡ್ತಾರೋ, ನಿಜವಾಗ್ಲೂ ಅವ್ರು ಹೇಳಿದ್ದು ಅದಕ್ಕೆ ತಕ್ಕಂತೆ ಭದ್ರಾಗಿ ಏನಾದ್ರು ಮಾಡ್ಬೋದು. ಇವೆಲ್ಲವೂ ಕೂಡ ಅವ್ರಿಗೆ ಬಿಟ್ಟಂಥ ನಿರ್ಧಾರಗಳು ಇದನ್ನು. ಸೊ ಥ್ಯಾಂಕ್ ಯು ಸೊ ಮಚ್.